ಇನ್ನು ತುಮಕೂರಿನ ಜಿಲ್ಲಾಧಿಕಾರಿಯಾದಂತಹ ಶುಭಾ ಕಲ್ಯಾಣ್ ತಾಲೂಕು ಪ್ರವಾಸವನ್ನ ಕೈಗೊಂಡಿದ್ದಾರೆ. ಇಂದಿನಿಂದ ಈ ರೀತಿ ತಾಲೂಕು ಪ್ರವಾಸವನ್ನ ಕೈಗೊಂಡಿರುವಂತದ್ದು. ಇಂದು ಗುಬ್ಬಿ ತಾಲೂಕು ಕಡಬ ಹೋಬಳಿ ಕೊಪ್ಪ ಗ್ರಾಮಕ್ಕೆ ಭೇಟಿಯನ್ನ ಕೊಟ್ಟಂತಹ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಕೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ಮುಂಭಾಗದಲ್ಲಿ ಪೌತಿ ಖಾತೆ ಆಂದೋಲನ ಅಭಿಯಾನವನ್ನ ಹಮ್ಮಿಕೊಳ್ಳಲಾಗಿರುವಂತದ್ದು. ತಹಶೀಲ್ದಾರ್ ಆರ್ತಿಬಿ ಹಾಗೆ ತಾಲೂಕ್ ಪಂಚಾಯತ್ ಇಒ ರಂಗನಾಥ್ ವರುಣ್ ಉಪಸ್ಥಿತರಿರುವಂತದ್ದು. ಸಾರ್ವಜನಿಕರ ಸಮಸ್ಯೆ ಆಲಿಸುವಂತಹ ನಿಟ್ಟಿನಲ್ಲಿ ಈ ರೀತಿಯಾಗಿ ತಾಲೂಕು ಪ್ರವಾಸವನ್ನ ಕೈಗೊಂಡಿದ್ದಾರೆ. ಸಾರ್ವಜನಿಕರಿಂದ ಪ್ರತಿನಿತ್ಯ ಕರೆಂಟ್ ಸಮಸ್ಯೆ ಬಗ್ಗೆ ದೂರನ್ನ ಕೊಡ್ತಾ ಇರುವಂತದ್ದು. ಹಾಗೆ ಪ್ರತಿನಿತ್ಯ 7 ಗಂಟೆ ವಿದ್ಯುತ್ ನೀಡಲು ಸೂಚನೆಯನ್ನ ಕೊಟ್ಟಿದ್ದಾರೆ. ಜಿಲ್ಲೆಯ ಇಒಗಳು ವಾರಕ್ಕೊಮ್ಮೆ ಮಾಹಿತಿಯೊಂದಿಗೆ ವರದಿಯನ್ನ ಮಾಡಬೇಕು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ಅಲ್ಲಿನ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡಿದ್ದಾರೆ ಶುಭಾ ಕಲ್ಯಾಣ್. ನೋಡೋಣ. ವಿವಿಧ ಕ್ರಮ ಕೂಡ ನಾವು ಮಾಡ್ತೀವಿ ಅಂತ ಕೂಡ ತಿಳಿಸಿದ್ದೀವಿ. ಮುಖ್ಯವಾಗಿ ಕಂದಾಯ ಇಲಾಖೆಯಿಂದ ಪೌತಿ ಖಾತೆ ಆಂದೋಲನವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಪ್ರತಿ ಒಂದು ತಾಲೂಕು ಮತ್ತು ಎಲ್ಲಿ ಜಾಸ್ತಿ ಇದೆ, ನಮ್ಮ ಜಿಲ್ಲೆಯಲ್ಲಿ 34 ಹೋಬಳೀಸಲ್ಲಿ 6,000ಕ್ಕಿಂತ ಹೆಚ್ಚು ಪೌತಿ ಖಾತೆ ಇದೆ. ಸೊ ಪೌತಿ ಖಾತೆ ಮಾಡಲಿಕ್ಕೆ ಒಬ್ಬ ರೈತರಿಗೆ ಅವರು ಎಷ್ಟು ಸರಿ ಆಫೀಸ್ಗೆ ಹೋಗಬೇಕು, ಅದೆಲ್ಲ ಕಷ್ಟ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಮನೆಗೆ ವಿಸಿಟ್ ಮಾಡಬೇಕು. ಮತ್ತು ರೈತರಿಗೆ ಅದ್ರ ಬಗ್ಗೆ ಏನಾದರೂ ಪ್ರಶ್ನೆಗಳು ಇದ್ದರೆ ಅದನ್ನು ಇಮಿಡಿಯೇಟಾಗಿ RIಗಳು BAOಗಳು ಅವರಿಗೆ ಹೇಳ್ಕೊಡ್ಬೇಕು. ಈಗ ಉದಾಹರಣೆಗೆ ವಂಶವೃಕ್ಷ ಕೊಡಬೇಕು, ಮರಣ ಪ್ರಮಾಣ ಪತ್ರ ಕೊಡಬೇಕು, ಅದೇ ರೀತಿಯಲ್ಲಿ ಆಧಾರ್ ಕಾರ್ಡು ಅಫಿಡವಿಟ್ ಕೊಡಬೇಕು. ಸೊ ಇಷ್ಟು ಡಾಕ್ಯುಮೆಂಟ್ಸನ್ನು ಅವ್ರು ತಂದು ಕೊಟ್ಟರೆ ನಾವು ಪೌತಿ ಖಾತೆಯನ್ನು 15 ಡೇಸಲ್ಲಿ ಮಾಡ್ತೀವಿ. ಬಟ್ ನಾವು ಫೀಲ್ಡ್ಗೆ ಬಂದಾಗ ನಮಗೆ ಗೊತ್ತಾಗೋದು ಏನಂತ ಹೇಳಿದ್ರೆ, ನಾವೇ ರೆವಿನ್ಯೂ ಡಿಪಾರ್ಟ್ಮೆಂಟಿಂದಲೇ ಅವರಿಗೆ ಫೆಸಿಲಿಟೇಟನ್ನು ಮಾಡಿಕೊಡ್ಬೇಕು. ಈಗ ಉದಾಹರಣೆಗೆ DT ಅವರೇ ಕೊಡ್ತಾರೆ ವಂಶವೃಕ್ಷ. ಸೊ DTಗಳಿಗೆ ನಾವು ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ಇದನ್ನು ಇಮಿಡಿಯೇಟಾಗಿ ಆ್ಯಸ್ ಪರ್ ದ ರೂಲ್ಸ್, ಈಗ ಸಾರ್ವಜನಿಕರಿಗೂ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಆ್ಯಸ್ ಪರ್ ರೂಲ್ಸ್ ಯಾರ್ಯಾರು ಲೀಗಲ್ ಹೇರ್ಸ್ ಇದ್ದಾರೆ ಅವರನ್ನು ಇನ್ಕ್ಲೂಡ್ ಮಾಡಿ ವಂಶವೃಕ್ಷ ಅನ್ನೋದು ನಾವು ಮಾಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಮುಂದಿನ ದಿನಗಳಲ್ಲಿ ಸಿವಿಲ್ ಡಿಸ್ಪ್ಯೂಟ್ ಆಗಿ ಅದು ಒಂದು ಸ್ವರೂಪ ತಗೊಳುತ್ತೆ. ಹಾಗಾಗಿ ಎಲ್ಲರೂ ಆ್ಯಸ್ ಪರ್ ರೂಲ್ಸ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಪ್ರತಿದಿನ ನಾವು ಇದನ್ನು ರಿವ್ಯೂ ಮಾಡ್ತಾ ಇದ್ದೀವಿ. ಕಂದಾಯ ಇಲಾಖೆಯಿಂದ ಸನ್ಮಾನ್ಯ ಕಂದಾಯ ಸಚಿವರು ಆ್ಯಂಡ್ ಆನರಬಲ್ DCM ಸರ್ ಡಾಕ್ಟರ್ G. ಪರಮೇಶ್ವರ್ ಸರ್ ಹ್ಯಾಸ್ ಟೋಲ್ಡ್ ಬೈ ಡಿಸೆಂಬರ್ ಎಂಡ್ ನಮ್ಮ ಜಿಲ್ಲೆಯಲ್ಲಿ ಪೌತಿ ಖಾತೆ ಯಾವುದು ಪೆಂಡಿಂಗ್ ಇರಬಾರ್ದು. ಇದು 2 ರೀಸನ್ಸ್. ಒಂದು ಸ್ಟೇಟಿಂದ ಸೆಂಟರಿಂದ ಏನೇನು ಸಬ್ಸಿಡಿ ಮತ್ತು ಬೇರೆ ಬೇರೆ ಸೌಲಭ್ಯಗಳು ಸಿಗುತ್ತೆ, ಪೌತಿ ಆದವ್ರ ಹೆಸರಲ್ಲಿ ಇದ್ದರೆ ಆ ಸೌಲಭ್ಯಗಳು ನಿಮಗೆ ಸಿಗಲ್ಲ ಮತ್ತು ಬೆಂಬಲ ಬೆಲೆ ಸಿಗಲ್ಲ. ಸೊ ಇಷ್ಟೆಲ್ಲ ಇಶ್ಯೂಸ್ ಇರೋದ್ರಿಂದ ದಯವಿಟ್ಟು ಅದನ್ನು ಮುಂದೆ ಬಂದು ನಿಮ್ಮಲ್ಲಿ ಏನಾದರೂ ಸಣ್ಣ ಪುಟ್ಟ ಇಶ್ಯೂಸ್ ಇದ್ದರೆ ಅದನ್ನು ಸರಿ ಮಾಡಿಕೊಂಡು, ಗೊಂದಲಗಳಿದ್ದರೆ ಸರಿ ಮಾಡಿಕೊಂಡು ತಾವು ಸರಿಯಾದ ವಂಶವೃಕ್ಷವನ್ನು ನಮಗೆ ಕೊಟ್ಟರೆ ಇಮಿಡಿಯೇಟಾಗಿ ನಾವು ಮಾಡಿಕೊಡ್ತೀವಿ. ಇನ್ಫ್ಯಾಕ್ಟ್ ನಾವು ವಂಶವೃಕ್ಷವನ್ನು ನಾಡ ಕಚೇರಿಯಲ್ಲಿ ಮಾಡ್ಕೊಂಡು ಬಂದರೆ ನಮ್ಮ ಅಪ್ಲಿಕೇಶನಲ್ಲಿನೇ ಡೈರೆಕ್ಟ್ ಅದು ಫುಲ್ ಆಗುತ್ತೆ. ಸೊ ನಾವು ಏನು ಒಂದು ಆಂದೋಲನ ರೀತಿಯಲ್ಲಿ ಮಾಡ್ತಾ ಇದ್ದೀವಿ, ಇದು ಸಾರ್ವಜನಿಕರಿಂದ ಮುಖ್ಯವಾಗಿ ರೈತರಿಂದ ಕೂಡ ನಮಗೆ ಒಂದು ಸಹಕಾರ ಸಿಕ್ಕಿದ್ರೇನೆ ನಾವು ಮುಂದೆ ಇದನ್ನು ಇಷ್ಟು ಮಟ್ಟಕ್ಕೆ ನಾವು ಸಕ್ಸಸ್ ಮಾಡೋಕ್ಕೆ ಆಗುತ್ತೆ. ಈಗಾಗಲೇ ನಾವು 1.5 ಲಕ್ಷ ಪೌತಿ ಖಾತೆ ಮಾಡಿದ್ದೀವಿ ಮತ್ತು ಕಂದಾಯ ಗ್ರಾಮಗಳದ್ದು ಮಾಡಿದ್ದೀವಿ. ಅದು ಗಿನ್ನಸ್ಸಲ್ಲಿ ಕೂಡ ದಾಖಲೆ ಆಗಿದೆ. ಬಟ್ ಇನ್ನು ಮುಂದೆ ಇನ್ನೂ ಒಂದು 2 ಲಕ್ಷ ಏನಿದೆ ಅದನ್ನು ಕೂಡ ಒಂದು ತ್ವರಿತ ಗತಿಯಲ್ಲಿ ಮಾಡಲಿಕ್ಕೆ ನಾವು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ ಮತ್ತು ತಯಾರಿಯಲ್ಲಿ ಇದ್ದೀವಿ ಅನ್ನೋದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ವಿವಿಧ ಕ್ರಮ ಕೂಡ ನಾವು ಮಾಡ್ತೀವಿ ಅಂತ ಕೂಡ ತಿಳಿಸಿದ್ದೀವಿ. ಇನ್ನು ಕೂಡ್ಲಿಗಿ ತಾಲೂಕಿನ ವಿರುಪಾಪುರ ಗ್ರಾಮದಲ್ಲಿ ವಿಶಿಷ್ಟ ದೇವತಾರಾಧನೆಯನ್ನ ಮಾಡಿರುವಂಥದ್ದು. ಗುಲ್ಕವ್ವ ಎಂಬ ಹೆಸರಿನ ಜಾನೋಪಾದಿಯ ದೇವರನ್ನ ಈ ಸಂದರ್ಭದಲ್ಲಿ ಮಾಡಿರುವಂಥದ್ದು. ಗುಲ್ಕವಳನ್ನ ಹೊತ್ತು ಕೋರಿ ಹುಡುಗನಿಗೆ ನೀರೆಯುವಂತಹ ಮೂಲಕ ಗಂಗೆ ಪೂಜೆಯನ್ನ ಅಲ್ಲಿನ ಗ್ರಾಮಸ್ಥರು ನೆರವೇರಿಸಿದ್ದಾರೆ. ಮಳೆಗಾಗಿ ವಿರುಪಾಪುರದಲ್ಲಿ ಗುಲ್ಕವ್ವ ಆರಾಧನೆಯನ್ನ ಮಾಡಿರುವಂಥದ್ದು ಗ್ರಾಮಸ್ಥರು. ವರುಣನ ಕೃಪಕ್ಕೆ ಗುಲ್ಕವ್ವ ಪೂಜೆ ಆರಾಧನೆಯನ್ನ ಮಾಡಿದ್ದಾರೆ. ಗ್ರಾಮದಲ್ಲಿ ಸಂಭ್ರಮದ ಜಾನಪದ ಆಚರಣೆಯನ್ನ ಮಾಡಲಾಗಿರುವಂಥದ್ದು. ಮನೆ ಮನೆಗೆ ಗುಲ್ಕವ್ವ ಹೊತ್ತಂತಹ ಬಾಲಕ ಮಳೆ ಬೇಡಿ ವಿಶಿಷ್ಟ ದೇವತಾ ಆರಾಧನೆಯನ್ನ ಅಲ್ಲಿನ ಗ್ರಾಮಸ್ಥರು ಮಾಡಿದ್ದಾರೆ. ಗುಲ್ಕವ್ವ ಪೂಜೆಯಲ್ಲಿ ಗ್ರಾಮಸ್ಥರು ಭಕ್ತಿಭಾವದಿಂದ ಭಾಗಿಯಾಗಿರುವಂಥದ್ದು. ಅಮ್ಮ ಏನು ನಿಮ್ಮ ಹೆಸರು? ಬಸಮ್ಮ. ಯಾವ ಊರು?
ಯಾವ ಇರ್ಪಾಪ್ರ ಏನಂಬಿದು ಇಲ್ಲಿ ಆಡ್ತಿದ್ರಲ್ಲ ಗುಲ್ಕಮ್ಮ ಏನಮ್ಮ ಗುಲ್ಕವ ಮಳೆ ಬರ್ಲಂತ ಆಡ್ತ ಇಲ್ಲಿ ನೋಡಿ ಇಲ್ಲಿ ನೋಡಿ ಗುಲ್ಕಮ್ಮ ಅಂತಂದ ಏನಕ್ಕೆ ಮಾಡೋದು ಮಳೆ ಬರ್ತದ ಮಾಡಿದ್ರ ಅಂತ ಏನೇನ್ ಮಾಡ್ತೀರ ಈ ತರ ಇಲ್ಲ ಊರೆಲ್ಲ ಅಡ್ಡಾಡ್ತೀರ ಅಡ್ಡಾಡಿ ಸಜ್ಜೆ ಕಡುಬು ಗಡ್ಸಪ್ಪು ಮಾಡ್ಕೊಂಡು ಅಲ್ಲಿಗೆ ಕೆರೆಕ್ ಹೋಗಿ ಉಂಡು ಬರ್ತೀವಿ. ಪ್ರತಿ ವರ್ಷ ಈ ತರ ಮಳೆ ಬರಲು ಟೈಮಿಗೆ ಟೈಮ್ ಸರಿ ಮಳೆ ಬಂದಿಲ್ಲ ಅಂದ್ರೆ ಬರ್ಲಿ ಅಂತ ಮಾಡ್ತೀವಿ. ಇನ್ನು ಮತ್ತೆ ಬೇರೆ ಏನ್ ಮಾಡ್ತೀರ ಇದು ಬಿಟ್ಟು ಮತ್ತೆ ಕಪ್ಪೆ ಮೆರವಣಿಗೆ ಮತ್ತೇನು ದೇವಸ್ಥಾನಕ್ಕೆ ಹೋಗು ಪರ್ವ ಮಾಡಕ ಪರ್ವ ದೇವಸ್ಥಾನದಲ್ಲಿ ಪರ್ವ ಮಾಡ್ತೀರ ಭಾನುವಾರ ಐತನ ಇದನ್ನ ಎಷ್ಟು ದಿನ ಮಾಡ್ತೀರ ಇದು ತರ 3 ದಿನ ನೀವು ಗ್ರಾಮದಲ್ಲೆಲ್ಲ ಅಡ್ಡಾಡಿ ಈ ತರ ಇದು ಕಲೆಕ್ಟ್ ಮಾಡ್ಕೊಂಡು ಅಷ್ಟೇ